नमस्ते विद्यार्थियों, आप सबको तड़बाड़ हिंदी शिक्षण यूट्यूब चैनल में स्वागत करती हूँ। इस वीडियो में हम 8वीं कक्षा की बंदर पाठ कविता पढ़ते हैं। कविता का आशय। इस कविता के द्वारा बच्चे यह सीख सकते हैं कि दो व्यक्तियों के झगड़ने से तीसरे का लाभ होता है। इಬ್ಬರ ಜಗಳ ಮೂರನೆಯವನಿಗೆ ಲಾಭ। ಇದು ಈ ಕವಿತೆಯ ಆಶಯವಾಗಿದೆ ವಿದ್ಯಾರ್ಥಿಗಳೇ। तो अब कविता वाचन का समय है। बिल्ली आई उठा दही से रोटी
तरह सस्वर वाचन में कविता वाचन करना है। अब इस कविता के नए शब्दार्थ देख लेते हैं। कविता में आए हुए नए शब्द: अकड़, घमंड, दर्पा, तराजू तोलने का साधन, तक्कड़ी, अड़ना जबरदस्ती रुकना, तड़ेयुವುದು, पलड़ा तराजू का प्रत्येक पल्ला, तक्कड़िया तट्टे, शेष बचा हुआ उड़ीदा, मजदूरी परिश्रम के बदले दिया जाने वाला धन, कूली, धरना रखना, कामना इच्छा, आसे, गवाना खोना कಳೆದುಕೊಳ್ಳು। तो कविता का भावार्थ: म्याऊं म्याऊं बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई। म्याऊं म्याऊं करके एक बिल्ली आती है, ಬೆಕ್ಕುಗಳು ಬರದೆ म्याऊं म्याऊं ಅಂತ ಶಬ್ದ ಮಾಡ್ತಲ್ವಾ, ಬಂತು ಅನ್ಬೇಕು। वह बिल्ली कहीं से एक रोटी लाती है, ಆ ಬೆಕ್ಕಿಗಿಲ್ಲ ಒಂದು ರೊಟ್ಟಿ ಸಿಕ್ಕಿದೆ, ತಗೊಂಡು ಬಂದದ್ರ ಜೊತೆಗೆ। ಉಸಿ ಸಮಯ ದೂಸರಿ ಬಿಲ್ಲಿ ಆಯಿ, ಅದೇ ಸಮಯದಲ್ಲಿ ಇನ್ನೊಂದು ಬೆಕ್ಕು ಬಂತು ಅಲ್ಲಿ। ಅದು ಬಂದಾಗ ಏನು ಮಾಡ್ತು? ಗುರ್ರ್ ಅಂತ ಇದೆ। ವಹಾ ಆಕರ್ ಅಖಡ್ ದಿಖಾತಿ ಹೈ, ಅಂದರೆ ಇಲ್ಲಿ ಏನರ್ಥ? ಆ ಒಂದು ರೊಟ್ಟಿ ನಂದು, ಬಿಡು ಅಂತ ಅಲ್ವಾ, ಬಿಟ್ಟು ಹೋಗ್ಬಿಡು ನೀನು ಅಂತ ಜೋರು ಮಾಡ್ತಾ ಇದೆ ಆ ಬೆಕ್ಕು। बोली यह तो मेरी रोटी छीन के लाई तूरी खोटी, मेरी रोटी मुझको दे दो, नहीं तो मुझसे झगड़ा ले लो। दूसरी बिल्ली आकर कहती है यह मेरी रोटी मेरी है रोटी, ನೋಡಿ ಇದು ನನ್ನ ರೊಟ್ಟಿ, ಇದು ನನ್ನ ರೊಟ್ಟಿ ಅಂತ ಎರಡು ಬೆಕ್ಕುಗಳು ಜಗಳಕ್ಕೆ ಬಿದ್ದುಬಿಟ್ಟಿದೆ। तू कपटी इसे मुझसे छीन कर लाई है, मुझे अपनी रोटी दे दे वरना झगड़ा होगा। ನನ್ನ ರೊಟ್ಟಿ ನನಗೆ ಕೊಟ್ಬಿಡು, ಇಲ್ಲಾಂದರೆ ಈಗ ನೋಡು ಜೋರು ಜಗಳ ಆಗುತ್ತೆ ಅಂತ ಎರಡು ಮಾತಾಡ್ತಾ ಇದೆ। ಇದನ್ನ ಒಂದು ಮಂಗ ವೀಕ್ಷಿಸ್ತಾ ಇತ್ತು। ಬಂದರ್ನೇ ದೇಕಾಯ ಜಗಡ, ले तराजू वह वहाँ अड़ा, बोला झगड़ा ठीक नहीं है, ಬಾಣ್ ಕೆ ಕಾನ ಬಾತ್ ಸಹಿ ಹೈ। ಇವರಿಬ್ಬರು ಜಗಳ ಆಡ್ತಿರೋದನ್ನ ನೋಡ್ತಾ ಇದ್ದಂತಹ ಮಂಗ ಒಂದು ಉಪಾಯ ಮಾಡಿ ತನ್ನ ಜೊತೆಯಲ್ಲಿ ಒಂದು ತಕ್ಕಡಿಯನ್ನು ತಗೊಂಡೇ ಬಂದ್ಬಿಡುತ್ತೆ। ಬಂದ್ಬಿಟ್ಟು ದೊಡ್ಡದಾಗಿ ಇವರಿಬ್ಬರಿಗೆ ನ್ಯಾಯ ಕೊಡಿಸುವಂಥರ ಹೇಳ್ತಾ ಇದೆ ನೋಡ್ರಿ। इन दोनों बिल्लियों के झगड़े को एक बंदर देख रहा था, वह कहीं से एक तराजू ले आया, दोनों बिल्लियों को बांध कर खाने के लिए कहा। ಇದನ್ನು ಆ ಬೆಕ್ಕುಗಳ ಪಾಪ ನಂಬಿಡುತ್ತೆ। ಅದೇನು ಮಾಡ್ತಾ ಹೋಗುತ್ತೆ ನೋಡ್ರಿ। ರೋಟಿ ಕೆ ದೋ ಟುಕಡೆ ಕರ್ಕೆ बंदर ने पलड़ों पर धर के अधिक जो देखा टुकड़ा खाया, बड़ा दूसरा उसे चबाया। बंदर ने रोटी के दो टुकड़े करके तराजू के पलड़ों पर रखता है। ಇವರಿಬ್ಬರಿಗೆ ನ್ಯಾಯ ಕೊಡಬೇಕಲ್ಲ ಈಗ ಬೆಕ್ಕುಗಳಿಗೆ। ತನ್ನ ಜೊತೆ ತಕ್ಕಡಿ ಬೇರೆ ಇಟ್ಕೊಂಡ್ಬಿಟ್ಟಿದೆ, ಆ ರೊಟ್ಟಿಯನ್ನು ಇಸ್ಕೊಂಡು ಎರಡು ಭಾಗ ಮಾಡಿ ಏನು ಮಾಡ್ತು? ಆ ತಟ್ಟೆಗೊಂದು ಈ ತಟ್ಟೆಗೊಂದು ಇಡ್ತಾ ಹೋಯ್ತು। ಆದರೆ ಸಮೂಹಾಗಂತೂ ಅದನ್ನು ಮುರಿಯೋಕ್ಕಾಗೋದಿಲ್ಲಲ್ಲ, ಏನು ಮಾಡುತ್ತೆ? ಒಂದು ಕಡೆ ಒಂಚೂರು ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ। ಜೋ ರೋಟಿ ಕಾ ಟುಕಡ ಅಧಿಕ್ ದಿಕ್ತಾ ಉಸೆ ಸ್ವಯಂ ಬಂದರ್ ಹಿ ಖಾತಾ ಹೈ, ಅಯ್ಯೋ ಈ ಕಡೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳೋದು, ಮುರಿಯೋದು, ತನ್ನ ಬಾಯಿಗೆ ಹಾಕೊಳ್ಳೋದು। ಫಿರ್ ದೂಸರಾ ಭಾಗ ಅಧಿಕ್ ಹೋನೆ ಪರ್ ಉಸೆ ಭಿ ಬಂದರ್ ಖಾತಾ ಹೈ, ಈ ಕಡೆ ನೋಡುತ್ತೆ, ಈ ಕಡೆ ಸ್ವಲ್ಪ ದೊಡ್ಡದಾಯ್ತಲ್ಲ ರೊಟ್ಟಿ ಅನ್ನೋದು, ಅದನ್ನು ಮುರಿಯೋದು, ಅದನ್ನು ತನ್ನ ಬಾಯಿಗೆ ಹಾಕೊಳ್ತಾ ಹೋಗುತ್ತೆ। ಹೀಗೆ ಮಾಡಿ ಮಾಡಿ ರೊಟ್ಟಿ ಎಲ್ಲ ಖಾಲಿ ಆಯಿತು। ರೋಟಿ ತೋಡಿ ಶೇಷ ರಹಿ ಜಬ್ ಬಂದರ್ ಬೋಲಾ ಸುನ್ ಲೋ ಅಬ್ ತುಮ್, ಯಹ ಟುಕಡಾ ಮೇರಿ ಮಜದೂರಿ ಹುಯಿ ಕಾಮನಾ ಮೇರಿ पूरी, बिल्लियों के कुछ हाथ न आया, झगड़े में था सभी गवाया। जब ऐसा करते करते थोड़ी ही रोटी बची तो बंदर ने कहा यह टुकड़ा तो मेरी मजदूरी है। ಈ ಕೊನೆಗೆ ಸ್ವಲ್ಪ ರೊಟ್ಟಿ ಉಳಿದಿದೆ, ಏನು ಹೇಳುತ್ತೆ?
ಇದು ನನ್ನ ಕೂಲಿ, ನಿಮ್ಮಿಬ್ಬರಿಗೆ ನ್ಯಾಯ ಕೊಡಿಸ್ತಾ ಇದ್ದೀನಲ್ಲ, ಇದು ನನ್ನ ಕೂಲಿ ಅಂತ ಹೇಳ್ಬಿಟ್ಟು ಆ ಒಂದು ತುಂಡನ್ನು ಕೂಡ ತನ್ನ ಬಾಯಿಗೆ ಹಾಕ್ಕೊಂಡ್ಬಿಡುತ್ತೆ. अब मेरी इच्छा पूर्ण हुई, ಕಾಮನ ಯಾನಿ ಆಸೆ. ಯಾರ ಆಸೆ? ಮಂಗನ ಆಸೆ ಇಲ್ಲಿ ಪೂರ್ಣವಾಯಿತು. बिल्लियों को खाने के लिए कुछ भी नहीं मिला, ಬೆಕ್ಕುಗಳಿಗೆ ಏನು ಕೂಡ ಉಳಿಲಿಲ್ಲ. आपसी झगड़े में उन्होंने सब कुछ खोया, ಇಬ್ಬರ ಒಂದು ಆಂತರಿಕ ಜಗಳದಿಂದ ಎಲ್ಲವನ್ನ ಕಳ್ಕೊಂಡ್ಬಿಡ್ತು. ನೋಡ್ರಿ, ನಾವು ಕೂಡ ನಮ್ಮ ಸುತ್ತಮುತ್ತ ನೋಡ್ತೀವಿ, ಒಂದು ಸಣ್ಣ ಏನೋ ಒಂದು ವಿನಾಕಾರಣ ಸ್ವಲ್ಪ ಒಂದು ವ್ಯತ್ಯಾಸದಿಂದ ಜಗಳ ಶುರು ಆಗುತ್ತೆ. ಆದರೆ ಅದರಲ್ಲಿ ಅವರು ತುಂಬವನ್ನೇ ಕಳ್ಕೊಂಡ್ಬಿಡ್ತಾರೆ, ಕೋರ್ಟಿಗೆಲ್ಲ ಹೋಗ್ತಾರೆ. ಅದನ್ನು ಯಾರೋ ಒಬ್ಬರು ಸೋತ್ರೆ ಅಲ್ಲಿ ಆ ಒಂದು ಜಗಳನೇ ಆಗೋದಿಲ್ಲ. ತುಂಬ ಸರಳವಾಗಿ ಆ ಜಗಳವನ್ನು ಅವರು ತಮ್ಮಲ್ಲೇ ತಾವು ಇತ್ಯರ್ಥ ಮಾಡ್ಕೋಬೋದು. ಆದರೆ ಏನು ಮಾಡ್ತಾರೆ, ಅವರು ಜಗಳವನ್ನು ದೊಡ್ಡದು ಮಾಡಿಕೊಂಡು ಬೇರೆಯವರ ಹತ್ರ ನ್ಯಾಯ ಕೇಳಕ್ಕೆ ಹೋಗ್ತಾರಲ್ಲ, ಅಲ್ಲಿ ಅವರು ತನ್ನಲ್ಲಿ ಇರುವುದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭವಾಗುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಧನ್ಯವಾದ.